ಎರಡು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಹೊತ್ತಿ ಉರಿದಿದೆ ಹೋಟೆಲ್. 10 ವರ್ಷದ ಬಾಲಕ ಶ್ರೀನಿವಾಸ್ಗೆ ಗಂಭೀರ ಗಾಯ ಆಗಿದೆ. ನೋಡಿ, 2 ಸಿಲಿಂಡರ್ ಏಕಾಏಕಿ ಬ್ಲಾಸ್ಟ್ ಆಗಿದ್ರಿಂದ ಹೋಟೆಲ್ ಹೊತ್ತಿ ಉರಿದಿದೆ. 10 ವರ್ಷದ ಬಾಲಕ ಶ್ರೀನಿವಾಸ್ಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳು ಬಾಲಕನನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಆ ಒಂದು ಪ್ರದೇಶದಲ್ಲಿ ಆಗಿರುವಂಥ ಘಟನೆ. ಈರಣ್ಣ ಎಂಬುವರಿಗೆ ಸೇರಿದಂಥ ಹೋಟೆಲ್ನಲ್ಲಿ ರಾತ್ರಿ 2 ಗಂಟೆಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 9 ಜನ ಮಲ್ಕೊಂಡಿದ್ರು. ಬಾಲಕನಿಗೆ ಗಾಯ ಆಗಿದೆ, ಉಳಿದವರು ಪಾರಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಹೋಟೆಲ್ನಲ್ಲಿ ಇದ್ದಂಥ ವಸ್ತುಗಳೆಲ್ಲ ಭಸ್ಮ ಆಗಿದೆ. ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಅವಘಡದ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ದೊಡ್ಡ ಪ್ರಮಾಣದ ಬೆಂಕಿಯ ಕೆನ್ನಾಲಿಗೆ, ಇದರಿಂದನೇ ಆ ಬಾಲಕನಿಗೆ ಗಾಯಗಳಾಗಿದೆ. ಆತನನ್ನು ಈಗ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ನೋಡ್ತಾ ಇದ್ದೀವಿ ನಾವು 2 ಸಿಲಿಂಡರ್ ಬ್ಲಾಸ್ಟ್ ಆದಂಥ ಪರಿಣಾಮ ಬಾಲಕ ಒಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈಗ ಬಾಲಕನ ಸ್ಥಿತಿ ಹೇಗಿದೆ, ಹೇಗಾಯ್ತಂತೆ ಈ ಅವಘಡ? ಮಧುಸೂದನ್, ಮುಖ್ಯವಾಗಿ ಹೋಟೆಲ್ನಲ್ಲಿ ಇದ್ದಂತ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಇಡೀ ಹೋಟೆಲ್ ಹೊತ್ತಿ ಉರಿದಂತ ಘಟನೆ ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದಲ್ಲಿ ನಡೆದಿರುವಂತದ್ದು. ಸುಮಾರು ತಡರಾತ್ರಿ ಅಂದ್ರೆ 2 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಜೊತೆಗೆ 9 ಜನ ಆ ಒಂದು ಹೋಟೆಲ್ ಬಳಿ ಮಲಗಿದ್ರು ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏಕೈಕಿ ಸ್ಫೋಟದ ಆಗ್ತಿದ್ದಂತೆ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಓರ್ವ ಬಾಲಕನಿಗೆ, 10 ವರ್ಷದ ಬಾಲಕನಿಗೆ ಈಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಗಾಯಗೊಂಡಂತ ಏನ್ ಬಾಲಕ ಇದ್ದಾನೆ ಆತನನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ನೀಡುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಬೆಂಕಿಯ ಕೆನ್ನಾಲಿಗೆ ಇಡೀ ಹೋಟೆಲ್ ಕೂಡ ಸಂಪೂರ್ಣವಾಗಿ ಹೊತ್ತಿ ಉರಿದಿರುವಂತದ್ದು. ಮುಖ್ಯವಾಗಿ ಆ ಹೋಟೆಲ್ ನಲ್ಲಿ ಅಂದ್ರೆ ಅಡುಗೆಗೆ ಬಳಸ್ತಕ್ಕಂತ ಏನ್ ಸಿಲಿಂಡರ್ ಇತ್ತು ಅದು ಸ್ಫೋಟ ಆಗಿದೆ ಅನ್ನುವಂತ ಒಂದು ಮಾಹಿತಿ ತಿಳಿದವರು ಬರ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಘಟನಾ ಸ್ಥಳದಲ್ಲಿ 2 ಸಿಲಿಂಡರ್ ಇತ್ತು. ಜೊತೆಗೆ ಹಾಗಾಗಿ 2 ಸ್ಫೋಟಗೊಂಡಿವೆ ಅನ್ನುವಂತ ಒಂದು ಮಾಹಿತಿ ತಿಳಿತಾ ಇರುವಂತದ್ದು. ಜೊತೆಗೆ ಈಗಾಗಲೇ ತಡರಾತ್ರಿ ಈ ಒಂದು ಘಟನೆ ಸಂಭವಿಸಿದ್ರಿಂದ ಹೆಚ್ಚಿನ ಮಟ್ಟಿಗೆ ಅದು ಅಪಾಯ ಸಂಭವಿಸಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಸ್ಥಳೀಯ ಪೊಲೀಸರು ಕೂಡ ನೀಡ್ತಾ ಇರುವಂತದ್ದು. ಮುಖ್ಯವಾಗಿ ಆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಬೆಂಕಿಯ ವೇಗ ಹೆಚ್ಚಾಗ್ತಿದ್ದಂತೆ ಅಲ್ಲಿ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಿಗೆ ಆವರಿಸುವಂತ ಒಂದು ಸಾಧ್ಯತೆ ಇತ್ತು. ಕೇವಲ 15 ಕಿಲೋಮೀಟರ್ ಅಂತರದಲ್ಲಿ ಶಿರಗುಪ್ಪ ಪಟ್ಟಣ ಇರೋದ್ರಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬೇಗ ದೌಡಾಯಿಸುವ ಪರಿಣಾಮವಾಗಿ ದೊಡ್ಡ ಮಟ್ಟದ ಅಪಾಯ ಕೂಡ ಈಗ ತಪ್ಪಿರುವಂತದ್ದು. ಜೊತೆಗೆ ಈ ಒಂದು ಹೋಟೆಲ್ ಏನಿದೆ ಇದು ಈರಣ್ಣ ಎಂಬುವರಿಗೆ ಸೇರಿದಂತ ಹೋಟೆಲ್ ಆಗಿರೋದ್ರಿಂದ ಈಗಾಗಲೇ ಆ ಸಿಲಿಂಡರ್ ಯಾವಂದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಅಲ್ಲಿ ಬಳಸಿದ್ರ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಇತ್ತ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತ. ಯಾಕಂದ್ರೆ ಸಿಲಿಂಡರ್ ಅಭಾವದಿಂದ ಒಂದಷ್ಟು ಹೋಟೆಲ್ಗಳಲ್ಲಿ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಲ್ಲ, ಹಾಗಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಬಳಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಗಂಭೀರವಾಗಿ ಗಾಯಗೊಂಡಂತ ಬಾಲಕನನ್ನ ಈಗಾಗಲೇ ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ಈ ಘಟನೆಯಿಂದ ಅಪಾಯದಿಂದ ಪಾರಾದಂತ 9 ಜನರು ಏನಿದ್ದಾರೆ ಅಂದ್ರೆ 8 ಜನರು ಏನಿದ್ದಾರೆ ಅವ್ರ ಕಡೆಯಿಂದ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಒಂದು ಕೆಲಸ ಪೊಲೀಸರು ಕೂಡ ಈಗ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಅಪಾಯ ಈಗ ತಪ್ಪಿರುವಂತದ್ದು. ಹೀಗಾಗಿ ಈ ಬಳ್ಳಾರಿ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬಿಸಿಲಿನ ತಾಪಮಾನ ಇರುವಂತದ್ದು. ಅಂದ್ರೆ ಸರಿಸುಮಾರು 40 ಡಿಗ್ರಿಗೂ ಹೆಚ್ಚು ಬಿಸಿಲಿನ ತಾಪಮಾನ ಇದೆ. ಹಾಗಾಗಿ ಯಾವುದೇ ಸಿಲಿಂಡರ್ ಅಥವಾ ಒಂದಷ್ಟು ಏನು ಈ ಸ್ಫೋಟ ಸಂಭವಿಸತಕ್ಕಂತ ವಸ್ತುಗಳನ್ನ ಅವನ್ನ ಸುರಕ್ಷಿತವಾಗಿ ಇಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕೂಡ ಸಾಕಷ್ಟು ಜನರಿಗೆ ಏನು ಒಂದಷ್ಟು ಮನವರಿಕೆಯನ್ನ ಮಾಡುವಂತ ಒಂದು ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.